ಮತ್ತೇನಿಲ್ಲ, ಒಂದು ಹಾಡಾಡಬೇಕು ಅಷ್ಟೇ. ಯಾವ ಹಾಡು? बाहर से कोई अंदर ना आ सके, अंदर से कोई बाहर न जा सके, सोचो कभी ऐसा हो तो क्या हो, सोचो कभी ऐसा हो तो क्या हो, हम तुम एक कमरे में बंद हो, चाबी को जाए. ಇದು ಅನ್ಯಾಯ ಗೀತಾ, ಯಾಕೆ ಈ ತರ ಗೋಳಾಡ್ತಿದ್ಯಾ? ನನ್ನ ಮೇಲೆ ಕರುಣೆನೇ ಇಲ್ವಲ್ಲ ನಿಂಗೆ? ಹೌದು, ಕಣ್ಣಲ್ಲಿ ಹೆದರಿಕೆ ಇದೆ, ಮುಖ ಬೇರ್ತಾ ಇದೆ, ಗಂಟ್ಲಲ್ಲಿ ಉಗುಳುನ ಈಸಿಯಾಗಿ ನುಂಗಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನೀವೇನೋ ಮಾಡಬಾರ್ದು ಕೆಲಸ ಮಾಡಿದೀರಾ ಅಂತ ನಂಗೆ ಅರ್ಥ ಆಗ್ತಿದೆ ಅತ್ತೆ. ಏಯ್, ನಾನು ಏನೇ ಮಾಡಿದೆ ನೋಡೋ, ಈ ರೀತಿ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಮಾಡಿದ್ರಿ ಅಂತ ನಾನೇ ಹೇಳ್ತೀನಿ. ನಿಮ್ಗೆ ನನ್ ಕಂಡ್ರೆ ದ್ವೇಷ, ನಿಮ್ ಮಗನ್ ಕಂಡ್ರೆ ಪ್ರೀತಿ ಅಂತ ಇಷ್ಟು ದಿನ ನಾನು ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳು ಅಂತ ನನಗೆ ಇವತ್ತು ಅರ್ಥ ಆಯ್ತು ಅತ್ತೆ. ಏಯ್, ಏನೇ ಅರ್ಥ ಆಯ್ತು ನಿನಗೆ? ನನ್ನ ಮಗನ ಮೇಲಿರೋ ಪ್ರೀತಿಗೆ ನಿನ್ನ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಯಾಕತ್ತೆ ನಾನು ಮಾತಾಡೋಕ್ ಮುಂಚೆನೆ ಸಂಜಾಯಿಸಿ ಕೊಡ್ತೀರಾ? ನನ್ನ ಮಾತನ್ನ ಸ್ವಲ್ಪ ಕೇಳಿ. ನೀವು ವಿಷಯನ ನನಗೆ ಹಾಕಿದ್ರೆ ಅದು ನಿಮ್ಮ ಬುದ್ಧಿ ಅನ್ಕೊಂಡು ಸುಮ್ಮನೆ ಆಗ್ತಿದೆ. ನಿಮ್ಮ ಮಗನಿಗೆ ಯಾಕೆ ಹಾಕಿದ್ರಿ ಅತ್ತೆ? ಮುಚ್ಚೆ ಬಾಯಿ. ವಿಜಿ ನನ್ನ ಮಗ, ಅವನಿಗೆ ಚೂರೆ ಚೂರು ಗಾಯ ಆದ್ರೂ ವಿಲವಿಲ ಅಂತ ಒದ್ದಾಡಿ ಸಾಯೋಳು ನಾನು. ಅಂಥದ್ರಲ್ಲಿ ನಾನು ಅವನಿಗೆ ವಿಷ ಹಾಕ್ತೀನ? ಹೀಗೆಲ್ಲ ಕೇಳ್ತಿದ್ಯಲ್ಲ, ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ನನಗೆ ತಲೆ ಕೆಟ್ಟಿದ್ಯೋ ಅಲ್ವೋ, ಆದರೆ ನಿಮ್ಮ ಮನಸ್ಸು ನಿಮ್ಮ ಮಗನ ವಿಚಾರದಲ್ಲೂ ಕೆಟ್ಟದನ್ನೇ ಯೋಚನೆ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ತಿಂಡಿ ತಿನ್ನಿಸಿ ಈಚೆ ಬರುವಾಗ ನಾನು ವಿಷದ ತಿಂಡಿನ ವಿಜಿಗೆ ತಿನ್ಸಿದ್ನೋ ಇಲ್ವೋ ಅಂತ ಕಾತುರದಿಂದ ತಿಳ್ಕೊಳಕ್ಕೆ ಕಾಯ್ತಾ ಇದ್ರಿ. ಆಗ ನಿಮ್ಮ ಮುಖದಲ್ಲಿ ಯಾವ ಭಯನೂ ಇರಲಿಲ್ಲ, ಬರೀ ಕುತೂಹಲ ಇತ್ತು. ಆದ್ರೆ ಯಾವಾಗ ಮಾವನ ಕೈಲಿ ವಿಷದ ತಿಂಡಿ ಇದೆ ಅಂತ ಗೊತ್ತಾಯ್ತೋ ಆಗ ನೀವೆಲ್ಲ ಓಡೋದ್ರಿ. ಇದ್ರ ಅರ್ಥ ಏನತ್ತೆ? ಗೀತಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅದು ಇಷ್ಟು ದಿನ ಆ ತಪ್ಪು ಕಲ್ಪನೆ ದೂರ ಆಗ್ತಿದೆ ಇವಾಗ. ನನ್ನ ಮಾತು ಕೇಳು. ನಿಮ್ಮ ಮಾತು ನನ್ನ ಪ್ರಶ್ನೆಗೆ ಉತ್ತರ ಆದ್ರೆ ಕೇಳ್ತೀನಿ. ನಾನು ಮಾಡಿ ತಿಂಡಿ ನಿಮ್ಮ ಗಂಡ ತಿಂತಿದ್ರ ಅಂದ ತಕ್ಷಣ ಅದನ್ನ ತಪ್ಸೋದಕ್ಕೆ ಯಾಕೆ ನೋಡಿದ್ರಿ? ಮಾವಂಗೇನು ಆಗ್ಬಾರ್ದು ಅಂತ ತಾನೆ? ಅಂದ್ರೆ ನನ್ನ ಗಂಡ ಸತ್ರೆ ಪರವಾಗಿಲ್ಲ ಅಲ್ವಾ? ಅದು ಸರ್, ಸಾಹೇಬ್ರ ಜೊತೆ ಮಾತಾಡ್ಬೇಕಿತ್ತು ಸರ್. ಯಾರ್ರಿ ನೀವು? ಮರು ಜಾಸ್ತಿ ಅನ್ಸುತ್ತೆ ಅಲ್ವಾ? ಅದಿರಲಿ, ನಾನು ಸಾಹೇಬ್ರ ಹತ್ರ ಒಂದು ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಸಾರಿ ರೀ, ಸಾಹೇಬ್ರು ಇವತ್ತು ತುಂಬ ಬ್ಯುಸಿ, ಸಿಕ್ಕಾಪಟ್ಟೆ ಮೀಟಿಂಗ್ಗಳಿದ್ದಾವೆ. ಏನು ಸರ್ ಈಗ ಹೇಳ್ಬಿಟ್ರಿ? ನಾನು ಮುಖ್ಯವಾದ ವಿಚಾರನೇ ಮಾತಾಡಬೇಕಿತ್ತು ಸರ್. ಅದು ಅವರು ಫೋನಲ್ಲಿ ನನಗೆ ಸಿಕ್ಕಿದ್ದಿದ್ರೆ
ನಾನು ಇಷ್ಟು ದೂರ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನಾನು ಅವ್ರನ್ನ ನೋಡಲೇಬೇಕು. ಏನ್ರಿ ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸಾರ್ ಇವತ್ತು ಪಬ್ಲಿಕ್ಕಿಗೆ ಸಿಗಲ್ಲ ಅಂತ ಒಂದ್ಸಲ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ? ನೋಡಿ, ಅವ್ರು ಇವತ್ತು ನಿಮಗೆ ಸಿಗೋ ಚಾನ್ಸೇ ಇಲ್ಲ. ಇನ್ನೊಂದೇ ಒಂದು ಆಪ್ಷನ್ ಅಂದರೆ ಸಾಹೇಬ್ರು ಲಂಚ್ ಟೈಮ್ಗೆ ಮಧ್ಯಾಹ್ನ ಈಚೆ ಬರ್ತಾರೆ, ಅವಾಗ ನಿಮಗೆ ಸಿಕ್ಕಿದ್ರು ಸಿಗ್ಬೋದು. ಸಾಹೇಬ್ರು ಇವತ್ತು ನನ್ನ ನಿಮ್ಮ ಭೇಟಿಯಾದರೆ ನಿಮಗೊಂದು ಮುಖ್ಯವಾದ ಸಾಕ್ಷಿ ದೊರೆಯುತ್ತೆ ಸರ್. ಇದು ನೀವು ತಿಳ್ಕೊಳ್ಳೇಬೇಕಾದಂಥ ವಿಚಾರ. ನನಗೆ ಸಿಕ್ಬಿಡಿ ಸರ್. ಅದೇ ಆಗಿತ್ತು ತಾನೆ ನಿಮ್ಮ ಉದ್ದೇಶ? ನೋಡು ಗೀತಾ, ಅಂಬಿಕಾ ಆಗಷ್ಟೇ ಬಂದು ಹಲ್ಲಿ ಬಿದ್ದಿರೋ ವಿಚಾರನ ಹೇಳಿದ್ಲು. ವಿಜಿ ತಿಂಡಿ ತಿಂದಿದಾನೋ ಇಲ್ವೋ ಅಂತ ನಮಗೂ ಗೊತ್ತಿರಲಿಲ್ಲ. ನಿನಗೆ ವಿಷಯ ಹೇಳೋ ಅಷ್ಟರಲ್ಲಿ ನಿಮ್ಮ ಮಾವನಿಗೆ ತಿಂಡಿ ಕೊಟ್ಟಿರೋ ವಿಷಯನ ನೀನೇ ನಮಗೆ ಹೇಳ್ದೆ. ಅದಕ್ಕೆ ಆ ಕಡೆ ಓಡಿದ್ವಿ. ಒಂದು ವೇಳೆ ಆ ತಿಂಡಿನ ವಿಜಿ ಏನಾದ್ರೂ ತಿಂದಿದ್ರೆ ಅವನ ಹತ್ರನೇ ಓಡ್ ಹೋಗ್ತಿದ್ವಿ, ಅವನನ್ನ ಉಳಿಸ್ಕೊತಿದ್ವಿ. ವಿಜಿ ಸಾಯ್ಲೇಬಾರ್ದು ಅನ್ನೋ ಕಾಳಜಿ ನಿಮಗಿದ್ದಿದ್ರೆ ನನ್ ತಿಂಡಿ ತಿನ್ಸಿದ್ನೋ ಇಲ್ವೋ ಅಂತ ಹೇಳೋ ತನಕ ನೀವು ಕಾಯ್ತಿರ್ಲಿಲ್ಲ ಅತ್ತೆ. ಹಲ್ಲಿ ಬಿದ್ದಿದೆ ಅಂದ ತಕ್ಷಣ ನೀವು ಓಡ್ಕೊಂಡು ಬಂದು ಆ ತಟ್ಟೆನ ಎಸಿತಿದ್ರಿ. ಇಷ್ಟಕ್ಕೂ ಬಿದ್ದಿದ್ದು ಹಲ್ಲಿ ಅಲ್ಲ, ನಿಮ್ 4 ಜನರಲ್ಲಿ ಯಾರೊಬ್ರು ವಿಷ ಬೆರೆಸಿದ್ದಾರೆ ಅಂತ ನನಗೆ ಬಲವಾಗಿ ಅನ್ಸ್ತಿದೆ. ಏಯ್ ಏಯ್, ಬಿಟ್ರೆ ಏನೇನೋ ಮಾತಾಡ್ಬಿಡ್ತೀಯ ಅಲ್ವಾ ನೀನು? ನಾನ್ ಯಾಕೆ ನನ್ನ ಮನೆಯವರಿಗೆ ವಿಷ ಹಾಕೋ ಯೋಚನೆ ಮಾಡ್ತೀನಿ? ಅಂತ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಮೊದಲು ನಿನ್ನನ್ನ ಒದ್ದೋಡಿಸ್ತೀನಿ. ಮಿತಿ ಮೀರಿದ್ರೆ ನಿನ್ನನ್ನು ಮುಗಿಸ್ತೀನಿ ಹೊರತು ನನ್ನ ಮನೆಯವ್ರನ್ನಲ್ಲ. ಈ ಮನೆಯಲ್ಲಿರೋ ಪ್ರತಿ ಕ್ಷಣನೂ ಯೋಚನೆ ಮಾಡಬೇಕಾದವಳು ನೀನು ಕಣೆ. ತಿರುಗಿ ಬಿದ್ದಿದ್ದು ನನ್ನ ಮಗನ ತಲೆ ತಿರುಗಿದೆ ಅಂದ ಮಾತ್ರಕ್ಕೆ ನಿನ್ನ ತಲೆ ಮೇಲೆ ಕಿರೀಟ ಬಂದಿದೆ ಅಂತ ಅಂದ್ಕೋಬೇಡ. ಕೆಲವೊಂದು ಸಲ ಕತ್ತರಿಸೋ ಕತ್ತಿ ಕೂಡ ಕಿರೀಟದ ಹಾಗೆ ಕಾಣಿಸುತ್ತೆ. ಕಿರೀಟ ನನ್ನ ತಲೆ ಏರುತ್ತೋ ಇಲ್ವೋ, ಆದ್ರೆ ನಿಮ್ ತಲೆ ಮೇಲಂತೂ ಕತ್ತಿ ತೂಗ್ತಾನೆ ಇರುತ್ತೆ. ಸಾಧ್ಯ ಆದ್ರೆ ಮಾತಾಡು. ನನ್ನ ವಿಜಿ ಈಗ ಹಾಸಿಗೆಗೆ ಬಿದ್ದು ಚೇತರಿಸ್ಕೋತಿರಬಹುದು, ಆದರೆ ಒಂದು ಸಲ ಚೇತರಿಸ್ಕೊಂಡ ಮೇಲೆ ನಿನಗೆ ಶುರುವಾಗೋದು ಕಾಟ. ಓ, ದೊಡ್ಡ ಮಾಮ ಅಮ್ಮನ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಮಲಗಿದ್ದಾಗ ಏನಾದರೂ ಅಮ್ಮ ಬಂದು ಹೋಗ್ಬಿಟ್ರಾ? ಅಮ್ಮ ಅಮ್ಮ ಅಮ್ಮ, Thank you. ತಂಗಿವಾ, ಏನಾಯ್ತು? ಏನಂದ್ಲು ಆ ಗೀತಾ? ದೊಡ್ಡಣ್ಣ, ಈ ಮನೆ ಗೋಡೆಗಳಿಗೂ ಕಿವಿ ಬೆಳೆದು ಬಿಟ್ಟಿದೆ. ನಾವು ತುಂಬಾ ಹುಷಾರಾಗಿರ್ಬೇಕು. ಆಡೋ ಬಾಯಿ ನಂಬಿಕೆ ಬರೋ ಹಾಗೆ ಮಾತಾಡಿ ಗೆಲ್ಲಬಹುದು, ಆದ್ರೆ ಕೇಳಿಸ್ಕೊಳ್ಳೋ ಕಿವಿ
ಅನುಮಾನ ಹುಟ್ಟಾಕೋದ್ರಲ್ಲಿ ನಿಸ್ಸೀಮ. ನೀನು ಈ ಥರ ಒಗಟಲ್ಲಿ ಮಾತಾಡದೆ ಸ್ವಲ್ಪ ನೇರವಾಗಿ ಹೇಳು. ಗೀತಾಗೆ ಸಣ್ಣ ಅನುಮಾನ ಹುಟ್ಟಿದೆ. ಅದನ್ನ ನಾನು ದೊಡ್ಡ ಧ್ವನಿಲಿ ಮಾತಾಡಿ ಹೊಡೆದು ಹಾಕಿದ್ದೀನಿ. ಯಾವುದ್ರ ಬಗ್ಗೆ ಅನುಮಾನ? ಇನ್ನೇನು ನಾನು ನನ್ನ ಗುರಿನ ಮುಟ್ತಾ ಇದ್ದೀನಿ ಅನ್ನೋವಾಗ ವಿಜಿನ ತುಳಿದು ಹೋಗ್ತೀನಿ ಅನ್ನೋ ಅನುಮಾನ ಅವಳ ತಲೆಯಲ್ಲಿ ಬಂದಿದೆ. ಅದನ್ನ ಗುಡಿಸಿ ಎಸ್ದಿದ್ದೀನಿ. ಮನಸ್ಸಿನ ಅಂಗಳದಲ್ಲಿ ಸಂಶಯ ಅನ್ನೋ ಮರ ಬೆಳೆದು ಬಿಟ್ರೆ ಅದು ಅನುಮಾನದ ಎಲೆಗಳನ್ನು ಉದುರಿಸಿ ಕಸ ಮಾಡ್ತಾನೇ ಇರುತ್ತೆ. ಆ ಎಲೆಗಳು ಅದೇ ಮರಕ್ಕೆ ಗೊಬ್ಬರ ಆಗಿ ಗಟ್ಟಿ ಆಗ್ತಾನೆ ಹೋಗುತ್ತೆ ಅಲ್ವಾ? ಗೀತಾ ಈ ವಿಚಾರದ ಬೆನ್ಬಿದ್ದು ನಿನ್ನ ಕನಸಿನ ಕೊಪ್ಪರಿಗೆಗೆ ಕನ್ನ ಹಾಕ್ತಾಳೆ ಅಂತೀಯ? ಸದ್ಯಕ್ಕೆ ತಲೆ ಮೇಲೆ ತೂಗ್ತಾ ಇರೋ ಕತ್ತಿನ ದೂರ ಮಾಡಿದ್ದೀನಿ ಅಣ್ಣ. ಕತ್ತಿ ಇಲ್ದಿರೋ ಕೈಯಲ್ಲಿ ಕನ್ನ ಕೊರಿಯೋದಕ್ಕಾಗೋದಿಲ್ಲ. ಅವಳು ಇನ್ನೂ ಮುಂದುವರಿಯೋದಕ್ಕೂ ಮುಂಚೆ ಅವಳಿ ಮನೆಯಲ್ಲೇ ಇರಬಾರ್ದು. ಅದನ್ನ ವಿಜಿ ಮಾಡ್ತಾನೆ ಬಿಡು. ಅಣ್ಣ, ಆಗ್ಲೇ ನೀನೇನೋ ವಿಜಿ ಸತ್ಯ ಹೇಳ್ತಾನೆ ಕರ್ದ ಅಂತ ಹೇಳ್ದೆ ಅಲ್ವಾ? ಹೌದು ಬಾನು, ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿನಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದಿದ್ದ. ಅದಕ್ಕೆ ನಿಂಗೆ ಬರೋಕೆ ಹೇಳಿದ್ದ. ಸರಿ ಅಣ್ಣ, ನಡಿ ಹೋಗೋಣ. ಹಾಗಾದ್ರೆ ಚೌಕಿಯಲ್ಲಿ ನಿಂತು ಮಾತಾಡೋದೇನಿದೆ, ನಡೀರಿ ರಂಗಸ್ಥಳಕ್ಕೆ.